ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಅಪ್ಲಿಕೇಶನ್ ಆಫ್ ಆರೋಮ್ಯಾಟಿಸಿಟಿ. ಆರೋಮ್ಯಾಟಿಸಿಟಿಯಲ್ಲಿ ಇದು 5th ವಿಡಿಯೋ. 2nd, 3rd, 4th ವಿಡಿಯೋ ನೋಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಒಂದು 10 ಪ್ರಾಬ್ಲಮ್ಸ್ ತೊಗೊತಾ ಇದ್ದೀನಿ. ಪ್ರಾಬ್ಲಮ್ಸ್ ತೊಗೊಂಡು ಹೇಗೆ ಆರೋಮ್ಯಾಟಿಕ್ಕು ಅಥವಾ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಸ್ಟೆಬಿಲಿಟಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಥವಾ ಬೆಸಿಸಿಟಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 10 to 15 ಪ್ರಾಬ್ಲಮ್ಸ್ ತೊಗೊಂಡು ಅದನ್ನು ಸಹ ಸಾಲ್ವ್ ಮಾಡ್ತೀನಿ ನಾನು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು 4 ಕಾಂಪೌಂಡ್ ಕೊಟ್ಟಿದ್ದಾರೆ. ಸೊ ಈ ಕಾಂಪೌಂಡನ್ನು ನೀವೇನು ಮಾಡಬೇಕು ಅಂತಂದರೆ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಸ್ಟೆಬಿಲಿಟಿ ಆರ್ಡರಲ್ಲಿ ಇದನ್ನು ಅರೇಂಜ್ ಮಾಡಬೇಕು. ಸೊ ಇದನ್ನು ಸ್ಟೆಬಿಲಿಟಿ ಆರ್ಡರಲ್ಲಿ ಅರೇಂಜ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ನಾವು ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಅಂದರೆ ಕೊಟ್ಟಿರೋ ಕಾಂಪೌಂಡು ಆರೋಮ್ಯಾಟಿಕಾ, ನಾನ್ ಆರೋಮ್ಯಾಟಿಕಾ, ಓಮೋ ಆರೋಮ್ಯಾಟಿಕಾ, ಆಂಟಿ ಆರೋಮ್ಯಾಟಿಕಾ ಅಂತ. ಸೊ ಅದ್ರ ಮೇಲೆ ಏನಾಗುತ್ತೆ, ಸ್ಟೆಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಸೊ ಆರೋಮ್ಯಾಟಿಕ್ ಯಾವಾಗಲೂ ಏನಾಗಿರುತ್ತೆ, ಮೋರ್ ಸ್ಟೇಬಲ್ ಆಗಿರುತ್ತೆ. ಅದಾದಮೇಲೆ ಹೋಮೋ ಆರೋಮ್ಯಾಟಿಕ್, ಅದಾದಮೇಲೆ ನಾನ್ ಆರೋಮ್ಯಾಟಿಕ್, ಲಾಸ್ಟಲ್ಲಿ ಏನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಬರುತ್ತೆ. ಇದನ್ನು ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಪ್ರೊಪಿನೈಲ್ ಕೇಟಯಾನ್ ಇದೆ. ಸೊ ಈ ಪ್ರೊಪಿನೈಲ್ ಕೇಟಯಾನ್ ಏನಾಗಿರುತ್ತೆ, ಆರೋಮ್ಯಾಟಿಕ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಫುಲ್ಲು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ಸೈಕ್ಲೋಎಪ್ಟಾಟ್ರೈನೈಲ್ ಕೇಟಯಾನ್, ಪ್ರೊಪಿಲಿಯಂ ಅಯಾನ್ ಅಂತಲೂ ಸಹ ಕರೀತಾರೆ. ಇದು ಸಹ ಏನು ಆರೋಮ್ಯಾಟಿಕ್. ಓಕೆ. ಸೊ ನೆಕ್ಸ್ಟ್ 3rd ಒನ್ ಹೋಗೋದಾದರೆ ಎಷ್ಟಿದೆ, 4π ಎಲೆಕ್ಟ್ರಾನ್ಸ್ ಇದೆ. ಸೊ ಇದೇನಾಗಿರುತ್ತೆ ಅಂತಂದರೆ ಆಂಟಿ ಆರೋಮ್ಯಾಟಿಕ್. ಓಕೆ. ಸೊ ನೆಕ್ಸ್ಟ್ 4th ಒನ್ ನೋಡೋದಾದರೆ ಏನಿದೆ, ಇಲ್ಲಿ sp3 ಹೈಬ್ರಿಡೈಸೇಷನ್ ಇದೆ. ಸೊ sp3 ಹೈಬ್ರಿಡೈಸೇಷನ್ ಇದ್ದರೆ ಏನಾಗುತ್ತೆ, ಅದು ನಾನ್ ಆರೋಮ್ಯಾಟಿಕ್. ಸೊ ಏನಾಗುತ್ತೆ, ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಸೊ ಸ್ಟೆಬಿಲಿಟಿ ನೋಡೋದಾದರೆ ಫಸ್ಟ್ ಆರೋಮ್ಯಾಟಿಕ್ಕು, ಅದಾದಮೇಲೆ ನಾನ್ ಆರೋಮ್ಯಾಟಿಕ್, ಅದಾದಮೇಲೆ ಆಂಟಿ ಆರೋಮ್ಯಾಟಿಕ್ ಬರುತ್ತೆ. ಬಟ್ ಆರೋಮ್ಯಾಟಿಕಲ್ಲಿ 2 ಇದೆ ಅಲ್ವಾ. ಸೊ ಇವಾಗ ಸ್ಟೆಬಿಲಿಟಿ ಯಾವ ಥರ ನೋಡೋದು ಅಂತಂದರೆ ರೆಸೊನೆನ್ಸ್ ಸ್ಟ್ರಕ್ಚರ್, ದ ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ 2nd ಒನ್ನಲ್ಲಿ ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಫಸ್ಟ್ ಒನ್. ಅದಕ್ಕೆ ಏನಾಗುತ್ತೆ, ಯಾವುದ್ರ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ, 2nd ಒನ್ ಇಸ್ ಮೋರ್ ಸ್ಟೇಬಲ್. ಅದಾದಮೇಲೆ ಫಸ್ಟ್ ಆದಮೇಲೆ ನಾನ್ ಆರೋಮ್ಯಾಟಿಕ್ ಯಾವುದು, 4th ಒನ್, 4th ಆದಮೇಲೆ ಲಾಸ್ಟಲ್ಲಿ 3rd ಒನ್. ಓಕೆ. ಸೊ ಇದು ಸ್ಟೆಬಿಲಿಟಿ ಆರ್ಡರ್. ಸೊ 2nd, 1st, 4th, ಲಾಸ್ಟಲ್ಲಿ 3rd ಒನ್. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನೋಡಿದ್ರೆ 4π ಎಲೆಕ್ಟ್ರಾನ್ಸ್ ಇರುತ್ತೆ. ಇದರಲ್ಲಿ ಏನಾಗಿರುತ್ತೆ, ಇದು ಆಂಟಿ ಆರೋಮ್ಯಾಟಿಕ್ಕು ಫಸ್ಟ್ ಒನ್ನು. 2nd ಒನ್ ಏನಾಗಿರುತ್ತೆ, ಆರೋಮ್ಯಾಟಿಕ್. ಮತ್ತೆ ಹೇಳ್ತಾ ಇದ್ದೀನಿ, 4th, 2nd, 3rd ಮತ್ತು 4th ವಿಡಿಯೋ ನೋಡಿ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. sp3 ಇದೆ. sp3 ಇದ್ದರೆ ಏನಾಗುತ್ತೆ, ಇದು ನಾನ್ ಆರೋಮ್ಯಾಟಿಕ್. ಓಕೆ. ಸೊ ನೆಕ್ಸ್ಟ್ ಸ್ಟೆಬಿಲಿಟಿ ನೋಡೋದಾದರೆ ಯಾವುದು ಮೋರ್ ಸ್ಟೇಬಲ್ ಇರುತ್ತೆ, ಆರೋಮ್ಯಾಟಿಕ್ಕು. ಸೊ 2nd ಒನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ದ 3rd ಒನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ದ ಫಸ್ಟ್ ಒನ್. ಓಕೆ. ಸೊ ಆಂಟಿ ಆರೋಮ್ಯಾಟಿಕ್ಕು ಲೆಸ್ ಸ್ಟೇಬಲ್. ನೆಕ್ಸ್ಟ್ ಹೋಗೋಣ. ಅನಿಲಿನ್ ಕೊಟ್ಟಿದ್ದಾರೆ, ಹಾಗೆ ಪೈರೋಲ್ ಕೊಟ್ಟಿದ್ದಾರೆ. ಅನಿಲಿನಲ್ಲಿ NH2 ಪ್ರೆಸೆಂಟ್ ಇದೆ. ಸೊ ಇದರಲ್ಲೂ ಸಹ ನೈಟ್ರೋಜನ್ ಪ್ರೆಸೆಂಟ್ ಇದೆ. ಸೊ ಬೆಸಿಸಿಟಿ ನೋಡೋದಾದರೆ ಯಾವುದು ಮೋರ್ ಬೇಸಿಕ್ ಅಂತಂದರೆ, ಸೊ ಇವಾಗ NH2 ತೊಗೊಂಡಾಗ ನೈಟ್ರೋಜನಲ್ಲಿ ಏನಿರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆರೋಮ್ಯಾಟಿಸಿಟಿಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೈಟ್ರೋಜನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಪೈರೋಲ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೈಟ್ರೋಜನಲ್ಲಿ ಪ್ರೆಸೆಂಟ್ ಇರೋದು ಏನಾಗುತ್ತೆ, ಆರೋಮ್ಯಾಟಿಸಿಟಿಯಲ್ಲಿ ಏನಾಗುತ್ತೆ, ಇನ್ವಾಲ್ವ್ ಆಗುತ್ತೆ. ಸೊ ಇನ್ವಾಲ್ವ್ ಆಗೋದ್ರಿಂದ ಅವೈಲಬಿಲಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಪ್ರೋಟೋನೇಷನ್ಗೆ. ಸೊ ಅದಕ್ಕೆ ಯಾವುದು ಮೋರ್ ಬೇಸಿಕ್ ಆಗಿರುತ್ತೆ, ಫಸ್ಟ್ ಒನ್ ಇಸ್ ಮೋರ್ ಬೇಸಿಕ್ ದ್ಯಾನ್ ದ 2nd ಒನ್. ಓಕೆ. ಸೊ ನೆಕ್ಸ್ಟ್ 4th ಒನ್ ನೋಡೋಣ. ಕಂಪ್ಲೀಟ್ ದ ರಿಯಾಕ್ಷನ್ಸ್. ಅವ್ರು ಕೊಟ್ಟಿರೋಂಥ ರಿಯಾಕ್ಷನ್ನ ನಾವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸೋಡಿಯಂ ಪೊಟ್ಯಾನ್ಷಿಯಮ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೋಬೇಕು. ಸೋಡಿಯಂ ಪೊಟ್ಯಾನ್ಷಿಯಮ್ ಎರಡೂ ಸಹ ಮೆಟಲು. ಸೊ ಏನಾಗುತ್ತೆ, ಇಲ್ಲಿ ಈಸಿಯಾಗಿ ಎಲೆಕ್ಟ್ರಾನ್ ಏನು ಮಾಡ್ತವೆ, ಡೊನೇಟ್ ಮಾಡುತ್ತೆ. ಸೊ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರ್ತಾ ಇದ್ದಂಗೆ ಏನಾಗುತ್ತೆ, ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇದು ಯಾವ ಥರ ಬರುತ್ತೆ, ಇಲ್ಲೊಂದು ನೆಗೆಟಿವ್ ಚಾರ್ಜ್, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಸೋಡಿಯಂ ಇನ್ನೊಂದು ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಇದೇ ಏನಾಗಿದೆ, ಆರೋಮ್ಯಾಟಿಕ್ಕು. ಸೊ ಆರೋಮ್ಯಾಟಿಕ್ ಅಂತಂದರೆ ಅಲ್ಲಿಗೆ ಸ್ಟೆಬಿಲಿಟಿ ಮೋರ್ ಇರುತ್ತೆ ಪ್ರಾಡಕ್ಟದು. ಸೊ ರಿಯಾಕ್ಷನ್ ಪಾಸಿಬಲ್. ಸೊ ನೆಕ್ಸ್ಟ್ 2nd ನೋಡೋದಾದರೆ, 2nd ಏನಾಗುತ್ತೆ ನಮಗೆ, ಸೊ ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ sp3 ಇತ್ತಲ್ಲ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ sp2
ಸೊ sp3 ಆಗುತ್ತೆ, ಡಬಲ್ ಬಾಂಡ್ ಜೊತೆಗೆ ಕಾಂಜುಗೇಷನ್ ಆಗೋದ್ರಿಂದ ಇದು sp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಇದು ಸಹ ಏನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ. ಸೊ ಆರೋಮ್ಯಾಟಿಕ್ ಅಂತಂದರೆ ಸ್ಟೆಬಿಲಿಟಿ ಮೋರ್ ಇರುತ್ತೆ. ಸೊ ಇದು ಸಹ ರಿಯಾಕ್ಷನ್ಸು ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ. ಸೊ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ. ಸೊ ಇಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅದನ್ನು ತೆಗೆದು ಎರಡು ಸೈಡು ಏನು ಮಾಡ್ತೀವಿ ನೆಗೆಟಿವ್ ಕೊಡ್ತೀವಿ. ಯಾಕೆಂದರೆ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರ್ತಾ ಇದ್ದಂಗೆ ಏನಾಗುತ್ತೆ ಇಲ್ಲಿ ಡಬಲ್ ಬಾಂಡ್ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ಕಾರ್ಬನ್ಗೆ, ಅದಾದಮೇಲೆ ಇನ್ನೂ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ ಡೊನೇಟ್ ಆಗುತ್ತೆ. ಸೊ ಈ ಥರ ಇರುತ್ತೆ. ಇದು ಸಹ ಎಷ್ಟಿದೆ 10 pi ಎಲೆಕ್ಟ್ರಾನ್ಸ್ ಇದೆ. ಸೊ ಆರೋಮ್ಯಾಟಿಕ್ ಅಂದರೆ ಅಲ್ಲಿಗೆ ರಿಯಾಕ್ಷನ್ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ಸಿಲ್ವರ್ ನೈಟ್ರೇಟ್ ಕೊಟ್ಟಿದ್ದಾರೆ ಅವರು. ಸಿಲ್ವರ್ ನೈಟ್ರೇಟ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಸಿಲ್ವರ್ ನೈಟ್ರೇಟ್ ಯಾವಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಪ್ರೆಸಿಪಿಟೇಷನ್ ಆಗುತ್ತೆ, ಕರೆಸ್ಪಾಂಡಿಂಗ್ ಸಿಲ್ವರ್ ಹ್ಯಾಲೋಜನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ಲೋರಿನ್ ಇದ್ದರೆ ಏನಾಗುತ್ತೆ, ಇಲ್ಲಿ ಕ್ಲೋರೈಡ್ ಇದ್ದಿದ್ರೆ ರಿಯಾಕ್ಟೆಂಟಲ್ಲಿ ಸಿಲ್ವರ್ ಕ್ಲೋರೈಡ್ ಆಗ್ತೈತೆ. ಇಲ್ಲಿ ಬ್ರೋಮಿನ್ ಇದೆ. ಸೊ ಇದೇನು ಮಾಡುತ್ತೆ ಬ್ರೋಮಿನ್ನ ರಿಮೂವ್ ಮಾಡುತ್ತೆ ಕಾಂಪೌಂಡಿಂದ. ಓಕೆ, ಸೊ ಅದು ಹ್ಯಾಲೋಜನ್ನ ರಿಮೂವ್ ಮಾಡುತ್ತೆ, ಇಷ್ಟು ನೆನ್ಪಿಟ್ಕೋಬೇಕು. ಸೊ ಹ್ಯಾಲೋಜನ್ನ ರಿಮೂವ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಕಾರ್ಬನ್ನು ಮತ್ತು ಬ್ರೋಮಿನಲ್ಲಿ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಬ್ರೋಮಿನು. ಸೊ ಏನಾಗುತ್ತೆ ಇಲ್ಲಿ ಬಾಂಡಿಂಗ್ ಪೇರ್ ಯಾವುದಕ್ಕೆ ಹೋಗುತ್ತೆ ಬ್ರೋಮಿನ್ಗೆ ಹೋಗುತ್ತೆ. ಸೊ ಈ ಕಾರ್ಬನ್ಗೆ ಏನು ಬರುತ್ತೆ ನಮಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಎಲ್ಲೇ ರಿಮೂವ್ ಮಾಡಿದ್ರು ಅದೇ ಥರ. ಓಕೆ, ಸೊ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲೇನು ಬರುತ್ತೆ ನನಗೆ ಪ್ಲಸ್ ಬರುತ್ತೆ, ಇಲ್ಲೇನು ಬರುತ್ತೆ ಪ್ಲಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ನೋಡೋದಾದರೆ ಇದು ಆರೋಮ್ಯಾಟಿಕ್ಕು. ಸೊ ಆರೋಮ್ಯಾಟಿಕ್ ಅಂತಂದರೆ ಅಲ್ಲಿಗೆ ಏನಾಗುತ್ತೆ ರಿಯಾಕ್ಷನ್ಸ್ ಪಾಸಿಬಲ್ ಅಂದರೆ ರಿಯಾಕ್ಷನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಏನಾಗಿದೆ. 2 ಬ್ರೋಮಿನ್ ಇದೆ, ಎರಡೂ ಸಹ ರಿಮೂವ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ತೊಗೋಬೇಕಾಗುತ್ತೆ ಅಷ್ಟೇ ನಾವು. 2 ರಿಮೂವ್ ಆದಾಗ ಏನಾಗುತ್ತೆ ಇಲ್ಲೂ ಪ್ಲಸ್ ಬರುತ್ತೆ, ಇಲ್ಲೂ ಸಹ ಪ್ಲಸ್ ಬರುತ್ತೆ. ಸೊ 2 pi ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ ಅಲ್ಲಿಗೆ. ಇದು ಸಹ ಆರೋಮ್ಯಾಟಿಕ್. ಸೊ ಆರೋಮ್ಯಾಟಿಕ್ ಅಂತಂದರೆ ಅಲ್ಲಿಗೆ ರಿಯಾಕ್ಷನ್ ಪಾಸಿಬಲ್. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಾಗುತ್ತೆ. ಸೊ ಹಾಗೆ ಸ್ಟ್ರಕ್ಚರ್ ಬರ್ಕೊಂಡು ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ ಪ್ಲಸ್ ಬರುತ್ತೆ, ಇದೇನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ, ಆಂಟಿ ಆರೋಮ್ಯಾಟಿಕ್. ಸೊ ಆಂಟಿ ಆರೋಮ್ಯಾಟಿಕ್ ಏನಾಗುತ್ತೆ ನೋಡಿ, ರಿಯಾಕ್ಟೆಂಟ್ಗಿಂತ ಲೆಸ್ ಸ್ಟೇಬಲ್ ಆಗೋದ್ರಿಂದ ಈ ರಿಯಾಕ್ಷನ್ಸ್ ಇಸ್ ನಾಟ್ ಪಾಸಿಬಲ್, ರಿಯಾಕ್ಷನ್ಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟಲ್ಲಿ ಏನಾಗುತ್ತೆ ಡಬಲ್ ಬಾಂಡ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇಲ್ಲೇನು ಮಾಡ್ತೀವಿ ಒಂದು ಪಾಸಿಟಿವ್ ಕೊಡ್ತೀವಿ. ಸೊ ಇದೇನಾಗುತ್ತೆ sp3 ಪ್ರೆಸೆಂಟ್ ಇರೋದ್ರಿಂದ ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಏನಾಗುತ್ತೆ ನಾನ್ ಆರೋಮ್ಯಾಟಿಕ್ ಆಗುತ್ತೆ. ಸೊ ನಾನ್ ಆರೋಮ್ಯಾಟಿಕ್ಕು ಸಹ ಸ್ಟೇಬಲ್ ಇದು ಕಂಪೇರ್ ಮಾಡಿದ್ರೆ, ಅದಕ್ಕೆ ಏನಾಗುತ್ತೆ ರಿಯಾಕ್ಷನ್ಸು ಪಾಸಿಬಿಲಿಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ರೇಟ್ ಆಫ್ ಪ್ರೋಟೋನೇಷನ್. ಸೊ ಪ್ರೋಟೋನೇಷನ್ ರೇಟ್ ಬರಿಬೇಕು, ಯಾವುದು ಫಸ್ಟ್ ಪ್ರೋಟೋನೇಷನ್ಸ್ ಆಗುತ್ತೆ, ಸೊ ಯಾವ ರೇಟು ಜಾಸ್ತಿ ಇರುತ್ತೆ ಅಂತ. ಫಸ್ಟ್ ಏನು ಮಾಡಬೇಕು ನಾವು ಅಂತಂದರೆ ಪ್ರೋಟೋನೇಷನ್ ಆದಮೇಲೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ ಬರ್ಕೊಬಿಡೋಣ ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ನು ಮತ್ತು ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್ ಯಾವ ಕಡೆ ಶಿಫ್ಟ್ ಆಗುತ್ತೆ ಆಕ್ಸಿಜನ್, ಯಾಕೆಂದರೆ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ದ ಕಾರ್ಬನ್. ಅಲ್ಲಿಗೆ ಆಕ್ಸಿಜನ್ಗೆ ಏನು ಬರುತ್ತೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಕಾರ್ಬನ್ಗೆ ಏನಾಗುತ್ತೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಈ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಪ್ರೋಟಾನ್ ಏನಾಗುತ್ತೆ ಇಲ್ಲಿ, ಸೊ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆಗಿ ಏನಾಗುತ್ತೆ ಇಲ್ಲಿ OH ಆಗುತ್ತೆ, O ಬದಲು ಏನಾಗುತ್ತೆ OH ಆಗುತ್ತೆ. ಸೊ ಪ್ರಾಡಕ್ಟ್ ಬರೆದ್ಬೇಡ ಫಸ್ಟು, ನಮಗೆ ಅವಾಗ ಅರ್ಥ ಆಗುತ್ತೆ ನೋಡಿ ಏನಾಗುತ್ತೆ ಅಂತ. ಸೊ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂತು, ಇಲ್ಲೇನಾಯಿತು O ಮೈನಸ್ ಬಂದಿದ್ದು OH ಆಗುತ್ತೆ, ಇಲ್ಲೇನಾಗುತ್ತೆ ಪ್ಲಸ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟಿಗೂ ಅದೇ ಥರ ಬರ್ಕೊಳ್ಳೋಣ ನಾವು ಪ್ರಾಡಕ್ಟನ್ನು. ಡಬಲ್ ಬಾಂಡ್ ಹಾಗೆ ಉಳ್ಕೊಂತು, ಇಲ್ಲೇನಾಗುತ್ತೆ OH ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಬರುತ್ತೆ, ಈ ಕಾರ್ಬನ್ಗೆ ಏನು ಬರುತ್ತೆ ಪ್ಲಸ್ ಬರುತ್ತೆ. ಸೊ ನೆಕ್ಸ್ಟು ಸಹ ಸೊ O ಮೈನಸ್, ಓಕೆ ಇಲ್ಲೇನು ಬಂತು ಪ್ಲಸ್ ಬಂತು. ಸೊ ಇವಾಗ ನೋಡೋಣ ಸ್ಟೆಬಿಲಿಟಿ ನೋಡೋದಾದರೆ. ಸೊ ಇದೇನು ಆರೋಮ್ಯಾಟಿಕ್ಕು. ಓಕೆ, ಸೊ ಫಸ್ಟ್ ಒನ್ ಏನು ಆರೋಮ್ಯಾಟಿಕ್ಕು. ಸೊ ಸೆಕೆಂಡ್ ಒನ್ ಇಲ್ಲಿ ಪ್ಲಸ್ ಬಂದಿದೆ, ಇದೇನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಯಾಕೆ ಅಂದರೆ ಎಷ್ಟಿದೆ 4 pi ಎಲೆಕ್ಟ್ರಾನ್ಸ್ ಇದೆ, ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಇದು ಆರೋಮ್ಯಾಟಿಕ್ ಅಲ್ಲ, ನಾನ್ ಆರೋಮ್ಯಾಟಿಕ್ ಥರ. ಓಕೆ, ಸೊ ಇದರಲ್ಲಿ ಸ್ಟೆಬಿಲಿಟಿ ನೋಡೋದಾದ್ರೆ ಏನಾಗುತ್ತೆ ಆರೋಮ್ಯಾಟಿಕ್ ಫಸ್ಟ್ ಸ್ಟೆಬಿಲಿಟಿ ಬರುತ್ತೆ. ಓಕೆ, ಅಲ್ಲಿಗೆ ಫಸ್ಟ್ ಒನ್ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ ಪ್ರೋಟೋನೇಷನ್ ಯಾವುದಕ್ಕೆ ಫಾಸ್ಟಾಗಿ ಆಗುತ್ತೆ. ಸೊ ಆರೋಮ್ಯಾಟಿಕ್ ಆಗಿಬಿಡ್ಬೋದಲ್ಲ ಅಂತ ಫಾಸ್ಟಾಗಿ ಏನಾಗುತ್ತೆ ಪ್ರೋಟೋನೇಷನ್ ಫಾಸ್ಟಾಗಿ ಆಗುತ್ತೆ. ಸೊ ಫಸ್ಟ್ ಒನ್, ಅದಾದಮೇಲೆ ಯಾವ್ದು ಬರುತ್ತೆ ಥರ್ಡ್ ಒನ್ನು. ಆಂಟಿ ಆರೋಮ್ಯಾಟಿಕ್ ಯಾವಾಗಲೂ ಸಹ ಲಾಸ್ಟಲ್ಲಿ ಬರುತ್ತೆ, ಅದು ನಾನ್ ಸೈಕ್ಲಿಕ್ ಕಾಂಪೌಂಡ್ಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಲೆಸ್ ಸ್ಟೇಬಲ್ ಇರುತ್ತೆ. ಓಕೆ, ಸೊ ಲಾಸ್ಟಲ್ಲಿ ಏನಾಗುತ್ತೆ ಸೆಕೆಂಡ್ ಒನ್ ಬರುತ್ತೆ. ಸೊ ಫಸ್ಟ್ ರೇಟ್ ಆಫ್ ದ ಪ್ರೋಟೋನೇಷನ್ ಫಸ್ಟ್ ಒನ್ ರೇಟು ಜಾಸ್ತಿ ಇದ್ದರೆ ನೆಕ್ಸ್ಟ್ ಥರ್ಡ್ ಒನ್, ಅದಾದಮೇಲೆ ಲಾಸ್ಟಲ್ಲಿ ಸೆಕೆಂಡ್ ಒನ್. ಸೊ ರಿಯಾಕ್ಷನ್ ವಿತ್ HCl, HBr, HI, H2SO4 ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ ಇದೆಲ್ಲ ಆಸಿಡ್ ಅಂತಂದರೆ ಏನು ಡೊನೇಟ್ ಮಾಡುತ್ತೆ H+ ಡೊನೇಟ್ ಮಾಡುತ್ತೆ. ಸೊ ಯಾವಾಗಲೂ ಆಕ್ಸಿಜನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಏನು ಮಾಡುತ್ತೆ ಅದು H+ ಅಬ್ಸ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ ಸೊ ವಾಟರ್ ಮಾಲಿಕ್ಯೂಲ್ಸ್ ಆಗುತ್ತೆ, H+ ಇರುತ್ತೆ. ಸೊ H+ ಇರೋದ್ರಿಂದ ಏನಾಗುತ್ತೆ ಇದು ಎಲಿಮಿನೇಟ್ ಆಗುತ್ತೆ. ವಾಟರ್ ಎಲಿಮಿನೇಟ್ ಆದಾಗ ಪ್ರಾಡಕ್ಟ್ ಏನು ಬರುತ್ತೆ ಫಸ್ಟ್ ಎಲ್ಲದಕ್ಕೂ ಪ್ರಾಡಕ್ಟ್ ಬರ್ಕೋಣ ನಾವು. ಸೊ ಎಲ್ಲದಕ್ಕೂ ಪ್ರಾಡಕ್ಟ್ ಬರ್ಕೊಂಡಾಗ ಯಾವ ಥರ ಬರುತ್ತೆ ಪ್ರಾಡಕ್ಟು ನೋಡಿ.
ಸೊ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂತು. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ -H2O ವಾಟರ್ ರಿಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಯಿತು ಪ್ಲಸ್ ಪಾಸಿಟಿವ್ ಚಾರ್ಜ್ ಬಂತು. ಮತ್ತು ಇಲ್ಲಿ ವಾಟರ್ ರಿಮೂವ್ ಮಾಡಬೇಕು ನೀವು. ಸೊ ವಾಟರ್ ರಿಮೂವ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂತು. ಇಲ್ಲೇನಾಗುತ್ತೆ ವಾಟರ್ ಹೋಗುತ್ತೆ, ಇಲ್ಲೇನು ಬಂತು ಪ್ಲಸ್ ಬಂತು, ಪಾಸಿಟಿವ್ ಚಾರ್ಜ್ ಬಂತು. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಸೊ ಡಬಲ್ ಬಾಂಡ್ ಹಾಗೆ ಸೊ ಇಲ್ಲೇನು ಬಂತು ಪ್ಲಸ್ ಬಂತು, -H2O ಹೋಗ್ತಾ ಇದೆ. ಸೊ ಫಸ್ಟ್ ಒನ್ನು ಆ್ಯರೋಮ್ಯಾಟಿಕ್ಕು, ಫಸ್ಟ್ ಒನ್ ಆ್ಯರೋಮ್ಯಾಟಿಕ್ಕು. ಸೊ ಸೆಕೆಂಡ್ ಒನ್ ಏನಾಗುತ್ತೆ ಆಂಟಿ ಆ್ಯರೋಮ್ಯಾಟಿಕ್ಕು. ಸೊ ಥರ್ಡ್ ಒನಲ್ಲಿ sp3 ಪ್ರೆಸೆಂಟ್ ಇರೋದ್ರಿಂದ ಏನಾಗುತ್ತೆ ನಾನ್ ಆ್ಯರೋಮ್ಯಾಟಿಕ್. ಓಕೆ, ಸೊ ಅಲ್ಲಿಗೆ ಸ್ಟೆಬಿಲಿಟಿ ಯಾವುದಾಗುತ್ತೆ, ಸೊ ಪ್ರೋಟೋನೇಷನ್ HCl ಮತ್ತು HBr H2SO4 ಜೊತೆಗೆ ರಿಯಾಕ್ಷನ್ಸ್ ಆದಾಗ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ ಫಸ್ಟ್ ಒನ್ನು ಜಾಸ್ತಿ ಇರುತ್ತೆ. ಅದಾದಮೇಲೆ ಏನು ಬರುತ್ತೆ ಥರ್ಡ್ ಒನ್ನು, ಲಾಸ್ಟಲ್ಲಿ ಏನಾಗುತ್ತೆ ಸೆಕೆಂಡ್ ಒನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಬಿಲಿಟಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಕಾರ್ಬನ್ನೇ ಇರೋದ್ರಿಂದ ಏನಾಗುತ್ತೆ, ಸೊ ಬಾಂಡಿಂಗ್ ಪೇರು ಯಾವ ಕಡೆ ಬೇಕಾದರೂ ಶಿಫ್ಟ್ ಆಗ್ಬೋದು. ಬಟ್ ಶಿಫ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಬರುತ್ತೆ ಅಥವಾ ಯಾವ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅದ್ರದ್ದು ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನಾನು 4th ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತೀನಿ, ನಾನು ಬರೀ ಪ್ರಾಡಕ್ಟ್ ಬರೀತಾ ಹೋಗ್ತೀನಿ. ಶಿಫ್ಟಿಂಗ್ ಆದಮೇಲೆ ಯಾವ ಪ್ರಾಡಕ್ಟ್ ಬರುತ್ತೆ ಅಂತ, ಯಾಕೆ ಶಿಫ್ಟ್ ಆಗುತ್ತೆ ಅಂತ ನಾನು 4th ವೀಡಿಯೋದಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ಅದೇನಾಗುತ್ತೆ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಈ ಥರ ಇದೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಬಾಂಡ್ ಪೇರು ಯಾವುದಕ್ಕೆ ಶಿಫ್ಟ್ ಆಗ್ತಾ ಇದೆ, ಯಾವುದಕ್ಕೆ ಹೋಗ್ತಾ ಇದೆ ಅದು. ಸೊ ಅದು ಯಾವ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ಸೈಕ್ಲೋಪೆಂಟಾಡೈನಲ್ ಕಡೆಗೆ ಹೋಗ್ತಾ ಇದೆ. ಸೊ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಒನ್ಗೂ ಅದೇ ಥರ ಪ್ರಾಡಕ್ಟ್ ಬರ್ಕೋಣ. ಸೈಕ್ಲೋಎಪ್ಟಾ, ಓಕೆ, ಟ್ರೈನೈಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಬಲ್ ಬಾಂಡ್ ಇರುತ್ತೆ, ಇಲ್ಲೊಂದು ಬಾಂಡ್ ಇರುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಮಾಡಬೇಕು ಇವಾಗ ನಾನು. ಓಕೆ, ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಟ್ರೈನೈಲ್ ಕಡೆಗೆ ಏನಾಗ್ತಾ ಇದೆ ಶಿಫ್ಟ್ ಆಗ್ತಾ ಇದೆ. ಸೊ ನೆಗೆಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ. ಸೊ ನೆಕ್ಸ್ಟು ಸೇಮ್ ಬರ್ಕೋಣ. ಸೈಕ್ಲೋಎಪ್ಟಾಟ್ರೈನೈಲ್ ಡಬಲ್ ಬಾಂಡ್ 1, ಇಲ್ಲಿ ಸಿಂಗಲ್ ಬಾಂಡ್ ಬರಿಬೇಕು. ಓಕೆ, ಸೊ ನೆಕ್ಸ್ಟು ಡಬಲ್ ಬಾಂಡ್. ಇಲ್ಲೇನು ಇದರಲ್ಲೇ ಬರೀ ಏನಾಗುತ್ತೆ ಅಂತಂದರೆ ಇದನ್ನು ಏನಂತ ಕರಿತೀವಿ, ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲೇನಾಗ್ತಾ ಇದೆ ನೋಡಿ, ಇದು ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಸೊ ಬಾಂಡ್ ಎಲ್ಲಿಗೆ ಶಿಫ್ಟ್ ಆಗ್ತಾ ಇದೆ, ಸೈಕ್ಲೋಪೆಂಟಾಡೈನಲ್ ಕಡೆಗೆ ಏನಾಗ್ತಾ ಇದೆ ಶಿಫ್ಟ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಇದು ಆ್ಯರೋಮ್ಯಾಟಿಕ್ಕು, ಇದು ಸಹ ಆ್ಯರೋಮ್ಯಾಟಿಕ್ಕು. ಸೊ ಪ್ರಾಡಕ್ಟ್ ಏನಾಗುತ್ತೆ ನಮಗೆ ಆ್ಯರೋಮ್ಯಾಟಿಕ್ ಪ್ರಾಡಕ್ಟ್ ಬರುತ್ತೆ, ಓವರಾಲ್ ಆ್ಯರೋಮ್ಯಾಟಿಕ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದು ಆ್ಯರೋಮ್ಯಾಟಿಕ್ಕು, ಬಟ್ ಇದೇನಾಗುತ್ತೆ ಆಂಟಿ ಆ್ಯರೋಮ್ಯಾಟಿಕ್ ಇದೆ. ಸೊ ನಮ್ಮ ಪ್ರಾಡಕ್ಟ್ ಏನಾಗುತ್ತೆ, ಓವರಾಲ್ ಪ್ರಾಡಕ್ಟ್ ಏನಾಗುತ್ತೆ ಆಂಟಿ ಆ್ಯರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಇದು ಸಹ ಆ್ಯರೋಮ್ಯಾಟಿಕ್ಕು ಮತ್ತು ಇದು ಸಹ ಆ್ಯರೋಮ್ಯಾಟಿಕ್ಕು. ಸೊ ಏನಾಗುತ್ತೆ ನಮ್ಮ ಪ್ರಾಡಕ್ಟ್ ಏನಾಗುತ್ತೆ, ಓವರಾಲ್ ಪ್ರಾಡಕ್ಟದ್ದು ಏನಾಗುತ್ತೆ ಕಾಂಪೌಂಡು ಆ್ಯರೋಮ್ಯಾಟಿಕ್ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಒನ್ ಅಲ್ಲಿಗೆ ಆ್ಯರೋಮ್ಯಾಟಿಕ್ ಆಯಿತು, ಸೆಕೆಂಡ್ ಒನ್ ಆಂಟಿ ಆ್ಯರೋಮ್ಯಾಟಿಕ್ ಆಯಿತು, ಥರ್ಡ್ ಒನ್ನು ಆ್ಯರೋಮ್ಯಾಟಿಕ್ ಆಯಿತು. ಸೊ ಇವಾಗ ಸ್ಟೆಬಿಲಿಟಿ ನೋಡೋದಾದರೆ ಯಾವುದು ಮೋರ್ ಸ್ಟೇಬಲ್ ಇರುತ್ತೆ ಆ್ಯರೋಮ್ಯಾಟಿಕ್, ಬಟ್ ಎರಡೂ ಆ್ಯರೋಮ್ಯಾಟಿಕ್ ಇದೆ ಅಲ್ವಾ. ಸೊ ಇವಾಗ ಏನು ನೋಡಬೇಕು ನಾವು, ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ನೋಡಬೇಕು. ರಿಂಗ್ ಸೈಜ್ ಜಾಸ್ತಿ ಆಗ್ತಾ ಇದ್ದಂಗೆ ಕಾಂಜುಗೇಷನು ಪ್ರೆಸೆಂಟ್ ಇದ್ದರೆ ಅದರದ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ ನೋಡಿ, ಥರ್ಡ್ ಒನ್, ಓಕೆ, ಥರ್ಡ್ ಒನ್ ಇಸ್ ಮೋರ್ ಸ್ಟೇಬಲ್. ಅದಾದಮೇಲೆ ಫಸ್ಟ್ ಒನ್ ಇಸ್ ಮೋರ್ ಸ್ಟೇಬಲ್, ಲಾಸ್ಟಲ್ಲಿ ಸೆಕೆಂಡ್ ಒನ್ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ 8th ಒನ್ನು, ದ ಕಾಂಪೌಂಡ್ ದಟ್ ಆರ್ ಆ್ಯರೋಮ್ಯಾಟಿಕ್ ಅಮಾಂಗ್ ದ ಫಾಲೋವಿಂಗ್ ಆರ್. ಅವ್ರು ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಯಾವುದ್ಯಾವ್ದು ಆ್ಯರೋಮ್ಯಾಟಿಕ್ ಅಂತ ಕೇಳಿದರೆ, ಫಸ್ಟ್ ಒನ್ ಆ್ಯರೋಮ್ಯಾಟಿಕ್ಕು. ಸೊ ಸೆಕೆಂಡ್ ಒನ್ ಏನಾಗುತ್ತೆ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಆಂಟಿ ಆ್ಯರೋಮ್ಯಾಟಿಕ್ಕು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ sp3 ಪ್ರೆಸೆಂಟ್ ಇದೆ. ಸೊ ಏನಾಗುತ್ತೆ ಇದು ನಾನ್ ಆ್ಯರೋಮ್ಯಾಟಿಕ್. ಏನಾಯಿತು ನಾನ್ ಆ್ಯರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಇದನ್ನು 14 ಅನ್ಯುಲಿನ್ ಅಂತ ಕರಿತೀವಿ ಅಲ್ವಾ ನಾವು. 14 ಅನ್ಯುಲಿನ್ ಏನಾಗಿರುತ್ತೆ ಆ್ಯರೋಮ್ಯಾಟಿಕ್. ಸೊ ನೆಕ್ಸ್ಟು ಆ್ಯರೋಮ್ಯಾಟಿಕ್. ಸೊ ನಾನು ಥರ್ಡ್ ವೀಡಿಯೋದಲ್ಲಿ ಬರೀ ಅನಿಲಿನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ನೋಡೋದಾದರೆ ಏನಂತ ಕೇಳಿದ್ದಾರೆ, ಯಾವುದೇ ಆ್ಯರೋಮ್ಯಾಟಿಕ್ ಅಂತ ಕೇಳಿದ್ದಾರೆ, ಅಲ್ಲಿಗೆ P and S are aromatic. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡಿ, ಅಮಾಂಗ್ ದ ಫಾಲೋವಿಂಗ್ ಕಾಂಪೌಂಡ್ಸ್ ದಟ್ ಈಸ್ ನಾನ್ ಆ್ಯರೋಮ್ಯಾಟಿಕ್. ಸೊ ನಾನ್ ಆ್ಯರೋಮ್ಯಾಟಿಕ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ನು ನಿಮ್ಗೆ ಗೊತ್ತಿದೆ ಯಾವ ಶೇಪಲ್ಲಿ ಇರುತ್ತೆ, ಇದು ಟಬ್ ಶೇಪಲ್ಲಿರುತ್ತೆ, ನಾನ್ ಪ್ಲೇನರ್ ಆಗಿರುತ್ತೆ. ನಾನ್ ಪ್ಲೇನರ್ ಅಂತಂದರೆ ಅಲ್ಲಿಗೆ ಏನಾಗುತ್ತೆ ನಾನ್ ಆ್ಯರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಇದನ್ನೇನಂತ ಕರಿತೀವಿ ನಾವು
ಬೆನ್ಝೈನ್ ಅಂತ ಕರಿತೀವಿ. ಬೆನ್ಝೈನಲ್ಲಿ ನೋಡಿ ಇದರಲ್ಲಿ ಟ್ರಿಬಲ್ ಬಾಂಡ್ ಇದ್ದರೆ 2 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ, ಬಟ್ 1 ಪೈ ಬಾಂಡ್ ಮಾತ್ರ ಆರೋಮ್ಯಾಟಿಸೇಷನಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಇದೇನಾಗುತ್ತೆ 6 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಪ್ಲೇನರ್ ಇರುತ್ತೆ ಆರೋಮ್ಯಾಟಿಕ್. ಸೊ ನೆಕ್ಸ್ಟ್ ನೋಡಿದ್ರೆ ಸಿ ಏನು ಆಂಟಿ ಆರೋಮ್ಯಾಟಿಕ್. ಓಕೆ, ಸೊ ನೆಕ್ಸ್ಟ್ ಡಿ ಏನಾಗುತ್ತೆ ನಿಮಗೆ ಆರೋಮ್ಯಾಟಿಕ್ ಆಗುತ್ತೆ. ನೆಕ್ಸ್ಟ್ ಏನು ಆರೋಮ್ಯಾಟಿಕ್. ಓಕೆ, ಸೊ ಅಲ್ಲಿಗೆ ನಾನ್ ಆರೋಮ್ಯಾಟಿಕ್ ಹೇಳಿದರೆ ಯಾವುದು ನಾನ್ ಆರೋಮ್ಯಾಟಿಕ್ಕು? ಎ ಇಸ್ ದ ನಾನ್ ಆರೋಮ್ಯಾಟಿಕ್. ಓಕೆ, ಎ ಆನ್ಸರ್. ಸೊ ಇದು ಲಾಸ್ಟ್ ಕ್ವಶನ್. ಅಮಾಂಗ್ ದ ಕಾರ್ಬೋಕೇಟೈನ್ ಗಿವನ್ ಬಿಲೋ. ಸೊ ಅಲ್ಲಿ ಕಾರ್ಬೋಕೇಟೈನ್ ಕೊಟ್ಬಿಟ್ಟಿದ್ದಾರೆ, ನೀವು ಏನೇನಂತ ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಫಸ್ಟ್ ಒನ್ ಏನಾಗುತ್ತೆ ಅಂತಂದರೆ ಓಮೋ ಆಗುತ್ತೆ. ಕಾಂಜುಗೇಷನ್ ಪ್ರೆಸೆಂಟ್ ಇದು sp3 ಇದ್ದರೆ ಅದೇನಾಗುತ್ತೆ ಹೋಮೋ ಆರೋಮ್ಯಾಟಿಕ್ ಆಗುತ್ತೆ. ಸೊ ಸೆಕೆಂಡ್ ಒನ್ ತೊಗೊಂಡ್ರೆ ಏನಾಗುತ್ತೆ ಆಂಟಿ ಆರೋಮ್ಯಾಟಿಕ್ ಆಗುತ್ತೆ. ಓಕೆ, ಸೊ ಅದೇ ಥರ ಸಿ ತೊಗೊಂಡ್ರೆ ಅದೇನಾಗುತ್ತೆ ಆರೋಮ್ಯಾಟಿಕ್ ಆಗುತ್ತೆ. ನಾವು ಸ್ಟೆಬಿಲಿಟಿ ಕಂಪೇರ್ ಮಾಡೋದಾದರೆ ಯಾವಾಗಲೂ ಸಿ ಫಸ್ಟು, ಸೊ ಅದಾದಮೇಲೆ ಎ ಬರುತ್ತೆ, ಹೋಮೋ ಆರೋಮ್ಯಾಟಿಕ್, ಲಾಸ್ಟಲ್ಲಿ ಬಿ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.